ಫ್ರೆಂಡ್ಸ್, ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ಹಸಿ ಖಾರ ಮಾಡಾಕತ್ತೀನಿ ರೀ. ಹಸಿ ಖಾರ ಮಾಡೋಕೆ ಏನೇನು ಬೇಕಂತ ತೋರ್ಸಾಕತ್ತೀನಿ ನಿಮ್ಗೆ. ಹಸಿ ಖಾರ ಮಾಡೋಕೆ ಸ್ವಲ್ಪ ಹಸಿಕಾಯಿ ತೊಗೊಂಡೀನಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಅಲ್ಲ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಕೊಬ್ಬರಿ ಮತ್ತು ಜೀರಿಗೆ, ಉಪ್ಪು, ಅದನ್ನ ಕರಿಯಾಕೆ ಅಂದ್ರೆ ಫ್ರೈ ಮಾಡೋಕೆ ಎಣ್ಣೆ ತೊಗೊಂಡೀನಿ ರೀ. ಇದನ್ನು ಮಾಡೋದು ಹೆಂಗಂತ ತೋರಿಸ್ತೀನಿ ಬರ್ರಿ. ನೋಡಿರಿ, ಒಂದು ಬಾಣಲಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಹುರಿಬೇಕ್ರಿ. ಇವಾಗ ನೋಡಿರಿ, ನಾನು ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಮೆಣಸಿನ್ಕಾಯಿ ಹಾಕ್ಕೊಂಡೇನಿ ರೀ. ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನೋಡಿರಿ, ಈ ಥರ ಇದು ಹುರಿದೈತಿ. ಸ್ವಲ್ಪ ಮೆತ್ತಗಾಗತ್ತೆ ರೀ ಇದು, ಆ ಥರ ಹುರಿಬೇಕು. ಇದು ನಮ್ಮ ಉತ್ತರ ಕರ್ನಾಟಕದೊಳಗೆ ಫೇಮಸ್ ರೀ ಚಟ್ನಿ. ಇದು ಬಿಸಿ ರೊಟ್ಟಿಗೆ ಮತ್ತು ತುಪ್ಪ ಹಾಕ್ಕೊಂಡಾದರೂ ತಿನ್ಬೇಕು, ಮೊಸರು ಹಾಕ್ಕೊಂಡಾದರೂ ತಿನ್ಬೇಕು. ಅದು ಸೂಪರ್ ಕಾಂಬಿನೇಷನ್ ಇರುತ್ತೆ ರೀ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಇದು ಹುರಿದೈತಿ. ಇವಾಗ ಇದಕ್ಕೆ ಕರಿಬೇವು, ಅಲ್ಲ, ಬೆಳ್ಳುಳ್ಳಿ ಹಾಕ್ಕೋಬೇಕು. ಆಮೇಲೆ ಕೊಬ್ಬರಿ ಹಾಕ್ಕೋಬೇಕ್ರಿ. ಕೊಬ್ಬರಿ ಹಾಕ್ಕೋಬೇಕು. ಜೀರಿಗೆ, ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಕೊತ್ತಂಬರಿ ಹಾಕ್ಕೋಬೇಕ್ರಿ. ನೋಡಿರಿ, ಮಿಕ್ಸಿ ಹಾಕ್ಕೋತೇವಲ್ಲ ಅವಾಗ ಉಪ್ಪು ಹಾಕ್ಕೋಬೇಕ್ರಿ. ಇವಾಗ ಇದು ಆರಿದ ಮೇಲೆ ಮಿಕ್ಸಿ ಹಾಕೋಣಂತ. ಈ ಖಾರ ಯಾರಿಗೆಲ್ಲ ಇಷ್ಟ ಆಗತ್ತೆ ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ, ಇದನ್ನು ನಾನು ಮಿಕ್ಸಿ ಹಾಕ್ಕೊಳಕತ್ತೀನಿ. ನೋಡಿರಿ, ನಾನು ಇದಕ್ಕೆ ಉಪ್ಪು ಹಾಕ್ಕೊಳಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಇಷ್ಟ ಹಾಕ್ಕೊಳಕತ್ತೀನಿ ನೋಡಿರಿ. ಹಾಕ್ಕೊಂಡೆ ಇದನ್ನು ಮಿಕ್ಸಿ ಮಾಡೋಣಂತೆ. ಇದಕ್ಕೆ ಬೇಕಂದ್ರೆ ನೀವು ಸ್ವಲ್ಪ ಬೆಲ್ಲಾರ ಮತ್ತು ಸಕ್ಕರೆರ ಹಾಕ್ಕೋಬೋದು. ನಾನು ಹಾಕ್ಕೊಳಕತ್ತಿಲ್ಲ. ನೋಡಿರಿ ಫ್ರೆಂಡ್ಸ್, ಹಸಿ ಖಾರ ಚಟ್ನಿ ರೆಡಿ ಆಗೈತಿ.